ನಮಸ್ಕಾರ. ವಿಶ್ವವಾಣಿ ಟಿವಿ ಸ್ಪೆಷಲ್ಗೆ ಸ್ವಾಗತ. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ, ಪೂರ್ವದಿಂದ ಪಶ್ಚಿಮದವರೆಗೆ ಇರುವ ಎಲ್ಲಾ ಭಾರತೀಯರು ಪ್ರಯಾಗರಾಜನ ಪವಿತ್ರ ಮಹಾ ಕುಂಭಮೇಳದಲ್ಲಿ ಭಾಗಿಯಾಗ್ತಿದ್ದಾರೆ. ಆದರೆ ಈ ಕಾರ್ಯಕ್ರಮದಲ್ಲಿ ಮಾತ್ರ ಎಲ್ಲರನ್ನ ಸೆಳಿತಾ ಇರುವುದು ಬಂ ಬಂ ಭೋಲೆನಾಥ್ ಅಂತ ಜೈಕಾರವನ್ನ ಹಾಕ್ತಿರುವಂತಹ ಈ ಅಗೋರಿಗಳು. ಭಾರತದ ಹಿಂದೂ ಪರಂಪರೆಯಲ್ಲಿ ಸನ್ಯಾಸಿಗಳಿಗೆ ಹೆಚ್ಚಿನ ಮಹತ್ವವನ್ನ ಕೊಡಲಾಗಿದೆ. ಅದರಲ್ಲೂ ದಿನದ 24 ಗಂಟೆಯೂ ಕೂಡ ಆ ಕಾಲಭೈರವ ಧ್ಯಾನದಲ್ಲಿರುವಂತಹ ಅಗೋರಿಗಳಿಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದ್ದು, ಸಾಕ್ಷಾತ್ ಶಿವನ ಸ್ವರೂಪಿಗಳೇ ಅಂತ ಇವರನ್ನ ಭಾವಿಸಲಾಗಿದೆ. ಇನ್ನು ಅಗೋರಿಗಳಿಗೆ ಪ್ರಾರಂಭವೂ ಇಲ್ಲ, ಅಂತ್ಯವೂ ಇಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಅಗೋರಿ ಸಾಧು ಸತ್ತಾಗ ಅವರ ದೇಹವನ್ನ ಸುಡುವುದಿಲ್ಲ ಅಂತ ಹೇಳಲಾಗ್ತಾ ಇದ್ದು, ಹಾಗಾದ್ರೆ ಅಗೋರಿಗಳ ನಾಗಾ ಸಾಧುಗಳ ದಿನಚರಿ ಹೇಗಿರುತ್ತೆ ಎಲ್ಲವನ್ನು ಹೇಳ್ತೀವಿ. ಇದೇ ಹೊತ್ತಿನ ವಿಶೇಷ, ಅಗೋರಿಗಳಿಗೆ ಸಾವೇ ಇಲ್ವಾ? ನಾನು ವೀರೇಶ್ ಶಿವಾನಂದ್ ಅಂಬಿ. ನಾಗ ಮತ್ತು ಅಗೋರಿ ಸಾಧುಗಳಿಬ್ಬರು ಕೂಡ ಶಿವನನ್ನ ಪೂಜೆ ಮಾಡ್ತಾರೆ. ಆದರೆ ಪೂಜಾ ವಿಧಿವಿಧಾನಗಳು ವಿಭಿನ್ನವಾಗಿರುತ್ತೆ. ಮನುಷ್ಯರನ್ನ ಮತ್ತು ಧರ್ಮವನ್ನ ರಕ್ಷಿಸುವುದು ನಾಗಾ ಸಾಧುಗಳ ಕೆಲಸ. ಸದ್ಯ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂತಹ ಮಹಾಕುಂಭ ಮೇಳದ 2ನೇ ದಿನ. ಈ ವೇಳೆ ಭಕ್ತರು ಬೆಳಗ್ಗೆಯಿಂದಲೇ ಸ್ನಾನಕ್ಕಾಗಿ ಘಾಟ್ಗೆ ಆಗಮಿಸ್ತಾ ಇದ್ದಾರೆ. ಅಗೋರಿ ಬಾಬಾ ಮತ್ತು ನಾಗಾ ಸಾಧು ಮಹಾಕುಂಭದಲ್ಲಿ ಅತಿ ದೊಡ್ಡ ಆಕರ್ಷಣೆಯ ಕೇಂದ್ರ ಬಿಂದುವಾಗಿ ಉಳಿದುಕೊಂಡಿದ್ದಾರೆ. ಅಗೋರಿಗಳ ಅಂತ್ಯ ಸಂಸ್ಕಾರ ಹೇಗೆ ನಡೆಯುತ್ತೆ? ಸಾಮಾನ್ಯ ಜನರಂತೆ ನಡೆಯುತ್ತಾ ಅಥವಾ ಅವರನ್ನ ಸುಡ್ತಾರ ಹಾಗೂ ಸಮಾಧಿ ಮಾಡ್ತಾರ? ಹೀಗೆ ಹಲವಾರು ಪ್ರಶ್ನೆಗಳು ನಿಮ್ಮನ್ನ ಕಾಡುತ್ತೆ. ಅಗೋರಿ ಸಾಧುಗಳು ಸತ್ತಾಗ ಅವರ ದೇಹವನ್ನ ಸುಡುವುದಿಲ್ಲ ಅಂತ ಹೇಳಲಾಗ್ತಾ ಇದೆ. ಅಗೋರಿ ಸಾಧುವಿನ ಮರಣದ ನಂತರ ಮೃತ ದೇಹವನ್ನ ತಲೆ ಕೆಳಗಾಗಿ ಇಡಲಾಗುತ್ತದೆ. ಇನ್ನು ಮೃತದೇಹದಲ್ಲಿ ಕ್ರಿಮಿಗಳು ಉತ್ಪತ್ತಿ ಆಗುವವರೆಗೂ ಕೂಡ ಕಾವಲನ್ನ ಕಾಯ್ತಾರೆ. ನಂತರ ದೇಹವನ್ನ ಅಲ್ಲಿಂದ ಹೊರಗೆ ತೆಗೆಯಲಾಗುತ್ತದೆ. ಬಳಿಕ ತಲೆಯನ್ನ ಬೇರ್ಪಡಿಸಿ ದೇಹದ ಉಳಿದ ಭಾಗವನ್ನ ಗಂಗಾ ನದಿಯಲ್ಲಿ ಎಸೆಯಲಾಗುತ್ತದೆ. 1.5 ತಿಂಗಳ ಕಾಲ ಸಮಾಧಿ ಮಾಡಿದಂತಹ ಅಗೋರಿಯ ದೇಹವನ್ನ ಹೊರತೆಗೆದ ಬಳಿಕ ಮಂಡಿ ಎಂಬ ಪ್ರಕ್ರಿಯೆ ಮುಖಾಂತರ ಸುಮಾರು 1 ಅಲ್ಲ 2 ಅನ್ನಲ್ಲ 40 ದಿನಗಳವರೆಗೆ ಈ ಪ್ರಕ್ರಿಯೆಯು ಮುಂದುವರಿಯುತ್ತೆ. ಅಗೋರಿ ಸಾಧು ಬಾಬಾಗಳ ಜಗತ್ತು ಎಷ್ಟು ನಿಗಡವಾಗಿದೆಯೋ ಅಷ್ಟೇ ಭಯಾನಕ ಕಥೆಯೂ ಕೂಡ ಅಗೋರಿಯ ಸಾವಿನ ನಂತರದ ಕಥೆಯಾಗಿದೆ. ಅಗೋರಿ ಸಾಧುಗಳು ತಮ್ಮದೇ ಆದಂತಹ ಲೋಕದಲ್ಲಿ ಮುಳುಗಿರ್ತಾರೆ. ಅವರಿಗೆ ಪ್ರಪಂಚದ ಉಳಿದ ಭಾಗಗಳೊಂದಿಗೆ ಯಾವುದೇ ರೀತಿಯಾದಂತಹ ಬಾಹ್ಯ ಬಂಧನಗಳೊಂದಿಗೆ ಸಂಬಂಧವೇ ಹೊಂದಿರಲ್ಲ. ಇನ್ನು ಪ್ರಾಣಿಗಳಲ್ಲಿ ಅವರು ಹೆಚ್ಚಾಗಿ ನಾಯಿಗಳನ್ನ ಮಾತ್ರ ಸಾಕ್ತಾರೆ. ಜೊತೆಗೆ ಅಗೋರಿ ಸಾಧುಗಳು ತಮ್ಮ ಹೆಚ್ಚಿನ ಸಮಯವನ್ನ ಸಿದ್ಧ ಮಂತ್ರಗಳನ್ನ ಜಪಿಸಲು ಮುಡುಪಾಗಿಟ್ಟಿದ್ದು, ಸದಾ ಆ ಕಾಲಭೈರವನ ನಾಮಸ್ಮರಣೆಯಿಂದಲೇ ನಿರತರಾಗಿರ್ತಾರೆ. ಅಗೋರಿ ಎಂಬ ಪದವು ವಾಸ್ತವವಾಗಿ ಸಂಸ್ಕೃತ ಪದದ ಅಘೋರ್ನಿಂದ ಕಂಡುಬಂದಿದೆ. ಇದರ ಅರ್ಥ ನಿರ್ಭೀತ. ಅಗೋರಿಗಳನ್ನ ಶಿವನ ಆರಾಧಕರು ಅಂತ ಪರಿಗಣಿಸಲಾಗುತ್ತೆ. ಶಿವನ ಹೊರತಾಗಿಯೂ ಕೂಡ ಅಗೋರಿ ಸಾಧುಗಳನ್ನ ಶಕ್ತಿ ರೂಪವಾದಂತಹ ಆ ಮಹಾಕಾಳಿಯ ಆರಾಧಕರು ಎಂದು ಕೂಡ ಪರಿಗಣಿಸಲಾಗಿದೆ. ಇನ್ನು ಇದೇ ಕಾರಣಕ್ಕಾಗಿ ಅವರು ತಮ್ಮ ದೇಹಕ್ಕೆ ಬೂದಿಯನ್ನ ಹಚ್ಚಿಕೊಳ್ತಾರೆ. ಇನ್ನು ಅಗೋರಿ ಸಾಧುಗಳು ಏಕಾಂತದಲ್ಲಿ ವಾಸಿಸಲು ಬಯಸುತ್ತಾರೆ. ಜೊತೆಗೆ ಸಾರ್ವಜನಿಕ ಜೀವನದಲ್ಲಿ ಸಾರ್ವಜನಿಕವಾಗಿ ಅತ್ಯಂತ ತುಂಬಾ ವಿರಳವಾಗಿ ಕಾಣಿಸಿಕೊಳ್ತಾರೆ. ಹಾಗೂ ಕುಂಭದಂತಹ ದೊಡ್ಡ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಮಾತ್ರ ಅಗೋರಿಗಳು ಸಾರ್ವಜನಿಕವಾಗಿ ಕಾಣಿಸಿಕೊಳ್ತಾರೆ. ಇನ್ನು ಅಗೋರಿಗಳಿಗೆ ಅತಿ ಇಷ್ಟವಾದಂತಹ ಜಾಗ ಅಂದ್ರೆ ಅದು ಸ್ಮಶಾನ ಅಥವಾ ಯಾರು ಹೋಗದೆ ಇರುವಂತಹ ತುಂಬಾ ಭಯಾನಕ ಸ್ಥಳಗಳಲ್ಲಿ ವಾಸ ಮಾಡ್ತಾರೆ ಈ ಅಗೋರಿಗಳು. ಇದಕ್ಕೆ ಒಂದು ಬಲವಾದ ಕಾರಣವೂ ಕೂಡ ಇದೆ. ಏನಪ್ಪಾ ಅಂದ್ರೆ, ಯಾರು ಇಲ್ಲದಿರುವಂತಹ ತುಂಬಾ ನಿರ್ಜನ ಪ್ರದೇಶಗಳಲ್ಲಿ ಅಗೋರಿಗಳು ತಮ್ಮ ಯೋಗ ಮಂತ್ರ ಸಿದ್ಧಿಗಳನ್ನ ಪಡೆಯುವಲ್ಲಿ ಹಾಗೂ ಭಗವಂತನನ್ನ ಸಾಕ್ಷಾತ್ಕಾರಗೊಳಿಸುವಲ್ಲಿ ಕೂಡ ಇವರು ಬಹಳಷ್ಟು ಮಗ್ನರಾಗಿರ್ತಾರೆ ಅಂತ ಹೇಳಲಾಗಿದೆ. ಇನ್ನು ಅಗೋರಿ ಸಾಧುಗಳು ಶಿವನನ್ನ ಮೋಕ್ಷದ ಮಾರ್ಗವೆಂದು ಕೂಡ ಪರಿಗಣಿಸಿ ಅಗೋರಿ ಮತ್ತು ನಾಗಾ ಸಾಧುಗಳ ನಡುವಿನ ಪ್ರಮುಖ ವ್ಯತ್ಯಾಸ ಏನಪ್ಪಾ ಅಂದ್ರೆ, ನಾಗಾ ಸಾಧುಗಳು ಬ್ರಹ್ಮಚಾರ್ಯವನ್ನ ತುಂಬಾ ಕಠೋರವಾಗಿ ಅನುಸರಿಸುತ್ತಾರೆ ಮತ್ತು ಅವರು ಜೀವಂತವಾಗಿರುವಾಗಲೇ ಕೂಡ ಅವರ ಕೊನೆಯ ವಿಧಿವಿಧಾನಗಳನ್ನು ಕೂಡ ಮಾಡಲಾಗುತ್ತೆ.
ಆದರೆ ಅಘೋರಿಗಳಲ್ಲಿ ಮಾತ್ರ ಬ್ರಹ್ಮಚಾರ್ಯವನ್ನ ಅನುಸರಿಸಲು ಯಾವುದೇ ರೀತಿಯಾದಂತಹ ಕಟ್ಟುಪಾಡುಗಳಿಲ್ಲ, ಒತ್ತಾಯಗಳಿಲ್ಲ, ಬಲವಂತಿಕೆಯೂ ಕೂಡ ಮೊದಲೇ ಇಲ್ಲ. ಹೀಗಿರುವಾಗ ನಾಗಾ ಸಾಧುಗಳು ಭಿಕ್ಷಾಟನೆಯಿಂದ ತಮ್ಮ ಜೀವನವನ್ನು ಸಾಗಿಸ್ತಾರೆ ಮತ್ತು ತಮಗೆ ಭಿಕ್ಷೆಯಲ್ಲಿ ಸಿಕ್ಕಿದ್ದನ್ನ ಸೇವಿಸುತ್ತಾ ಭಕ್ತರ ಮನೆಗಳಿಗೆ ಹೋಗಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ಅಲ್ಲಿ ಭಾಗಿಯಾಗಿ ಭಕ್ತರಿಗೆ ಆಶೀರ್ವಾದವನ್ನು ಮಾಡಿ ಅವರಿಂದ ಭಕ್ತಿ ಕಾಣಿಕೆಯನ್ನು ಸ್ವೀಕರಿಸಿ ಮತ್ತೆ ಮುಂದಿನ ಊರಿಗೆ ತಮ್ಮ ಪ್ರಯಾಣವನ್ನು ಬೆಳೆಸ್ತಾರೆ ಈ ನಾಗಾ ಸಾಧುಗಳು. ಆದರೆ ಅಘೋರಿಗಳು ಹಾಗಲ್ಲ. ಸದಾ ಕಾಲಭೈರವನ ಧ್ಯಾನದಲ್ಲಿ ತೊಡಗಿದ್ದುಕೊಂಡು ಭಗವಂತನ ಭೋಲೆನಾಥನ ಪ್ರಸಾದದ ರೂಪದಲ್ಲಿ ಭಂಗಿಯನ್ನು ಸೇದುವುದು, ಗಾಂಜವನ್ನು ಸೇದುವುದು ಹಾಗೂ ಮತ್ತೇಕೆ ಸತ್ತ ಮಾನವರ ಹೆಣಗಳನ್ನು ಕೂಡ ತಿನ್ನುವುದು. ಹಾಗಾದರೆ ವೀಕ್ಷಕರೇ, ಇಲ್ಲಿ ನಿಮಗೆ ಒಂದು ಪ್ರಶ್ನೆ ಬಹಳಷ್ಟು ಬಲವಾಗಿ ಕಾಡಬಹುದು. ಅಘೋರಿಗಳು ಎಲ್ಲ ರೀತಿಯ ಹೆಣಗಳನ್ನು ತಿನ್ನುತ್ತಾರೆ ಎಂಬ ಪ್ರಶ್ನೆ ಬರುತ್ತೆ. ಆದರೆ ನೀವು ತಿಳಿದಂತೆ ಅಘೋರಿಗಳು ಎಲ್ಲ ರೀತಿಯ ಹೆಣಗಳನ್ನು ತಿನ್ನಲ್ಲ. ಯಾವ ವ್ಯಕ್ತಿ ಸತ್ತ ಮೇಲೆ ಅವರಿಗೆ ಮೋಕ್ಷ ಪ್ರಾಪ್ತಿಯಾಗಿದೆ ಅಂತ ಅಘೋರಿಗಳಿಗೆ ತಿಳಿಯುತ್ತೋ ಆಗ ಮಾತ್ರ ಅಂತಹ ಹೆಣಗಳನ್ನು ಪ್ರಸಾದದ ರೂಪದಲ್ಲಿ ತಿನ್ನುತ್ತಾರೆ ಈ ಅಘೋರಿಗಳು. ಇನ್ನು ಅಂತಹ ಮೋಕ್ಷದ ಹೆಣಗಳನ್ನು ಗುರುತಿಸುವಂತಹ ಆ ಪರಮ ಶಕ್ತಿಯನ್ನ ಅಘೋರಿಗಳು ತಮ್ಮ ಸಾಧನೆಯಿಂದಲೇ ಕರಗತ ಮಾಡಿಕೊಂಡಿರ್ತಾರೆ ಅಂತ ಹೇಳಲಾಗಿದೆ. ನಾಗಾ ಸಾಧುಗಳು ಮತ್ತು ಅಘೋರಿಗಳಿಬ್ಬರೂ ಕೂಡ ಆ ಪರಮ ಶಿವನ ಭಕ್ತರು ಹಾಗೂ ಶಿವನನ್ನ ಪೂಜೆ ಮಾಡ್ತಾರೆ. ಆದರೆ ಪೂಜಾ ವಿಧಿವಿಧಾನಗಳು ಮಾತ್ರ ವಿಭಿನ್ನವಾಗಿವೆ. ನಾಗಾ ಸಾಧುಗಳು ಮನುಷ್ಯರನ್ನ ಮತ್ತು ಧರ್ಮವನ್ನ ರಕ್ಷಿಸುವಂತಹ ಕೆಲಸವನ್ನ ಮಾಡಿದರೆ, ಈ ಅಘೋರಿಗಳು ಈ ಬಾಹ್ಯ ಎಲ್ಲ ಬಂಧನಗಳಿಂದ ಮುಕ್ತರಾಗಿ ಇಡೀ ಮಾನವ ಕುಲದ ಪ್ರಪಂಚವನ್ನು ಧಿಕ್ಕರಿಸಿ ತಮ್ಮದೇ ಆದಂತಹ ಅಗೋಚರವಾದಂತಹ ಅತ್ಯಂತ ರಹಸ್ಯವಾದ ಜೀವನವನ್ನ ನಡೆಸುತ್ತಾರೆ. ಉದಾಹರಣೆಗೆ ನಾವು ನೋಡಿದಾಗ ನಾವೆಲ್ಲರೂ ಕೂಡ ಬೆಳಗ್ಗೆ ಎದ್ದು ಕೆಲಸವನ್ನ ಮಾಡಿ ರಾತ್ರಿ ಮಲಗಿಕೊಳ್ತೀವಿ. ಆದರೆ ಅಘೋರಿಗಳು ಮಾತ್ರ ಮಧ್ಯರಾತ್ರಿ ಸ್ಮಶಾನದಲ್ಲಿ ಶವಗಳ ತಲೆಬುರುಡೆಗಳೊಂದಿಗೆ ಬೆಂಕಿಯೊಂದಿಗೆ ಮಂತ್ರವನ್ನು ಜಪಿಸುತ್ತಾ ಅಗೋಚರವಾದಂತಹ ಆ ಪರಮ ಪವಿತ್ರವಾದಂತಹ ಶಕ್ತಿಯನ್ನು ಪಡೆದುಕೊಳ್ಳುತ್ತಾರೆ. ಆದ್ದರಿಂದಲೇ ಅಘೋರಿಗಳು ಯಾವಾಗಲೂ ಕೂಡ ಸ್ಮಶಾನದಲ್ಲಿ ಹಾಗೂ ಬಹುತೇಕ ನಿರ್ಜನ ಪ್ರದೇಶದಲ್ಲಿ ತಮ್ಮ ಜೀವನವನ್ನು ಸಾಗಿಸ್ತಾರೆ. ಆದ್ದರಿಂದ ಇವರಿಗೆ ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ. ಬಯಲಲ್ಲಿ ಬಟಾ ಬಯಲಾಗಿ ಬಯಲಾಗುವವರೇ ಈ ಅಘೋರಿಗಳು ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ.